ಮುಖಾಂತರ ಸಾಗಿ ನಂತರ ನೇರವಾಗಿ ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ವಾಪಸ್ ಪ್ರವೇಶವನ್ನು ಮಾಡುತ್ತೆ. ಅಲ್ಲಿ ಧಾರ್ಮಿಕ ಕೈಂಕರ್ಯಗಳು ದೇವಿಗೆ ಹಾಗೆ ಧರ್ಮರಾಯ ಸ್ವಾಮಿಗೆ ಪೂಜೆ ಕೈಂಕರ್ಯಗಳು ನೆರವೇರಿದು ಅದಾದ ನಂತರ ಆ ಕರಗವನ್ನು ಇಳಿಸಲಾಗುತ್ತೆ. ನೋಡಿ, ಆ ಧರ್ಮರಾಯ ಸ್ವಾಮಿ ದೇವಸ್ಥಾನದಿಂದ ಕರಗವನ್ನು ಹೊತ್ತು ಸಾಗಿರುವಂಥದ್ದು ಎಲ್ಲೂ ಕೂಡ ಇಳಿಸ್ಲಿಲ್ಲ ಅವರು. ಜ್ಞಾನೇಂದ್ರ ಅವರು ಎಲ್ಲೂ ಕೂಡ ತನಗೆ ಭಾರ ಆಯಿತು ಅಥವಾ ಹೋಗೋಕ್ಕಾಗಲ್ಲ ಅಥವಾ ಮತ್ತೊಂದು ಮಗದೊಂದು ಯಾವುದೇ ರೀತಿ ಕಾರಣಗಳನ್ನು ಕೊಟ್ಟು ಎಲ್ಲೂ ಕೂಡ ಇಳಿಸ್ಲಿಲ್ಲ. ಅಲ್ಲಿ ಹೆಂಗೆ ಸ್ಟಾರ್ಟಿಂದ ನೃತ್ಯ ಮಾಡ್ಕೊಂಡು ಬಂದರು, ಕಂಪ್ಲೀಟ್ ಆಗಿ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಯಾವ ರೀತಿಯಾಗಿ ಕುಂಬಳಕಾಯಿಯನ್ನು ಹೊಡೆದು ಬಿಟ್ಟು ಪ್ರದಕ್ಷಿಣೆ ಹಾಕಿ ಆ ಕರಗವನ್ನು ತಲೆ ಮೇಲೆ ಹೊತ್ಕೊಂಡು ಸಾಗಿದ್ರು, ಅದು ವಾಪಸ್ಸು ಈ ಕುಂಬಾರಪೇಟೆ ರೋಡ್, ರಾಜ ಮಾರ್ಕೆಟ್ ಸರ್ಕಲ್, ಸಿಟಿ ಮಾರ್ಕೆಟ್ ಸರ್ಕಲ್, ಕೋಟೆ ಆಂಜನೇಯ ಸ್ವಾಮಿ ದೇಗುಲ, ಸಿಟಿ ಮಾರ್ಕೆಟ್ ಸರ್ಕಲ್, ಕಾಟನ್ ಪೇಟೆ ಅಲ್ಲಿರುವಂಥ ಒಂದು ದೇವಸ್ಥಾನ, ಅದಾದ ನಂತರ ಮಸ್ತಾನ್ ಸಾಬ್ ದರ್ಗಾ, ಇಲ್ಲೆಲ್ಲ ಭೇಟಿಯನ್ನು ಕೊಟ್ಟು ವಾಪಸ್ ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿಯನ್ನ ಕೊಟ್ಟಿರುವಂಥದ್ದು. ಬಹಳ ಇಂಟ್ರೆಸ್ಟಿಂಗ್ ಸಂಗತಿ ಅಂತ ಹೇಳಿದ್ರೆ, ಇದ್ಯಾಕೆ ರಾತ್ರಿ ಟೈಮ್ ನಡೆಯುತ್ತೆ ಎನ್ನುವಂಥದ್ದು ಕೂಡ ಬಹಳ ಇಂಟ್ರೆಸ್ಟಿಂಗ್ ಸಂಗತಿ. ಬೇರೆ ಬೇರೆ ದೇವಸ್ಥಾನದಲ್ಲಿ ನೀವು ಪೂಜೆ ಪುನಸ್ಕಾರ ರಥೋತ್ಸವ ಇವೆಲ್ಲವನ್ನು ಕೂಡ ನೀವು ಗಮನಿಸಿರ್ಬೋದು. ಆದರೆ ನೀವು ಈ ಒಂದು ಕರಗ ಯಾಕೆ ರಾತ್ರಿ ಟೈಮಲ್ಲಿ ಮಾತ್ರ ನಡೆಯುತ್ತೆ? ಬೇರೆ ಬೇರೆ ಭಾಗದಲ್ಲಿ ಹಬ್ಬ ಹರಿದಿನ ರಥೋತ್ಸವ ಇವೆಲ್ಲವೂ ಕೂಡ ನಡೆಯುತ್ತೆ, ಆದರೆ ಕರಗ ಮಾತ್ರ ರಾತ್ರಿ ಯಾಕೆ ನಡೆಯುತ್ತೆ? ಜನರಲ್ಲೂ ಕೂಡ ಬಹಳ ಕುತೂಹಲ ಇರುವಂಥದ್ದು. ಕಾರಣ ಎಷ್ಟೇ, ಈ ತಿಗಳರು ಎನ್ನುವಂಥ ಒಂದು ಈ ಸಮುದಾಯದವರು ಪೂಜೆ ಪುನಸ್ಕಾರವನ್ನು ಮಾಡ್ಕೊಂಡು ಬರ್ತಾ ಇರುವಂಥದ್ದು. ಆದರೆ ಇವರು ಚಂದ್ರ ವಂಶಸ್ಥರಾದ ಕಾರಣ ನೈಟ್ ಟೈಮಲ್ಲಿ ಈ ಒಂದು ಕರಗವನ್ನು ಉತ್ಸವವನ್ನು ಮಾಡಲಾಗುತ್ತೆ. ಅದು ಕೂಡ ಮೆರವಣಿಗೆ ಮುಖಾಂತರ ಸಾಗಿ ಬರ್ತಾ ಇರುವಂಥ ಈ ಒಂದು ಕರಗ ಬಹಳ ಇಂಟ್ರೆಸ್ಟಿಂಗ್ ಸಂಗತಿ. ಜನರಲ್ಲೂ ಕೂಡ ಒಂದಿಷ್ಟು ಇಂಟ್ರೆಸ್ಟಿಂಗ್ ಕುತೂಹಲ ಇರುವಂಥದ್ದು. ಆ ದರ್ಗಕ್ಕೆ ಭೇಟಿಯನ್ನು ಕೊಡ್ತಾರೆ. ಆ ದರ್ಗಕ್ಕೆ ಯಾಕೆ ಭೇಟಿಯನ್ನು ಕೊಡಬೇಕು? ದರ್ಗಕ್ಕೆ ಭೇಟಿಯನ್ನು ಕೊಡುವಂಥದ್ದು ಯಾಕಂತ ಹೇಳಿದ್ರೆ 8 ಶತಮಾನಗಳಿಂದ ನಡ್ಕೊಂಡು ಬಂದಿರುವಂಥ ಒಂದು ಸಂಪ್ರದಾಯ ಇದು. ಕಾರಣ ಇಷ್ಟೇ, ಈ ಒಂದು ಕರಗ ಉತ್ಸವ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಆ ದರ್ಗದ ಸೈಡ್ನಲ್ಲಿ ಒಂದು ಮುಸ್ಲಿಂ ವ್ಯಕ್ತಿ ಕೂತ್ಕೊಂಡಿರ್ತಾನೆ. ಆ ವ್ಯಕ್ತಿಗೆ ಈ ವೀರಕುಮಾರರು ಅಂತ ಹೇಳಿದ್ರೆ ಈ ಕರಗ ಹೊತ್ಕೊಂಡು ಹೋಗ್ತಾರಲ್ಲ ಈ ಜ್ಞಾನೇಂದ್ರ, ಅವರ ಮುಂಭಾಗದಲ್ಲಿ ಒಂದು ಕತ್ತಿಗಳನ್ನು ಇಟ್ಕೊಂಡು ಹೋಗ್ತಾರೆ, ಖಡ್ಗಗಳನ್ನು ಇಟ್ಕೊಂಡು. ನೀವು ಕೂಡ ಈಗಲೂ ಕೂಡ ಅದು ಗಮನಿಸ್ಬೋದು. ಆ ಖಡ್ಗ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಅದು ಕೂಡ ಬಹಳ ಹರಿತವಾಗಿರುವಂಥದ್ದು. ಅದು ಆ ಮುಸ್ಲಿಂ ವ್ಯಕ್ತಿಗೆ ಟಚ್ ಆಗುತ್ತೆ, ತಾಗುತ್ತೆ. ಅದರಿಂದ ಆತನಿಗೆ ರಕ್ತ ಬರುತ್ತೆ. ಆಗ ಈ ವೀರ ಕುಮಾರರು ಅವ್ರನ್ನ ಕರೆದುಬಿಟ್ಟು ಸಮಾಧಾನ ಪಡಿಸಿ ಗಂಧವನ್ನು ಹಚ್ಚಿ ಆ ರಕ್ತವನ್ನು ಎಲ್ಲಿ ಬಂದಿದೆಯಲ್ವ ಅಲ್ಲಿ ಗಂಧವನ್ನು ಹಚ್ಚುತ್ತಾರೆ. ಆ ಸಂದರ್ಭದಲ್ಲಿ ಅದೆಲ್ಲವೂ ಕೂಡ ಶಮನ ಆಗುತ್ತೆ. ಆದರೆ ಆ ಮುಸ್ಲಿಂ ವ್ಯಕ್ತಿಗೆ ಬಹಳ ಖುಷಿಯಾಗುತ್ತೆ, ಬಹಳ ಸಂತೋಷವಾಗುತ್ತೆ. ಅದೇ ಒಂದು ಭಾವೈಕ್ಯತೆಯ ಸಂಕೇತವನ್ನು ಸಾರೋದು ನೋಡಿ. ಆ ವ್ಯಕ್ತಿ ಹೇಳ್ತಾರೆ, ಬನ್ನಿ ನಮ್ಮ ದರ್ಗಕ್ಕೂ ಕೂಡ ನೀವು ಬಂದು ಹೋಗಿ ಸ್ವಾಮಿ ಅಂತ ಮನವಿಯನ್ನು ಮಾಡ್ಕೊಳ್ತಾರೆ, ವಿನಂತಿಯನ್ನು ಮಾಡ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಕರಗವನ್ನು ಹೊತ್ತಿರುವಂಥವರು ಆ ದರ್ಗಕ್ಕೆ ಎಂಟ್ರಿಯನ್ನು ಕೊಡ್ತಾರೆ, ಆ ದರ್ಗಕ್ಕೆ ಬರ್ತಾರೆ. ಅದು ಇಂದಿಗೂ ಕೂಡ ಕಂಟಿನ್ಯೂ ಹಾಕೊಂಡು ಬರ್ತಾ ಇದೆ. ವಿವಿಧತೆಯಲ್ಲಿ ಏಕತೆ, ಭಾವೈಕ್ಯತೆಯ ಸಂದೇಶವನ್ನು ಈ ಕರಗ ಸಾರುವಂಥದ್ದು. ಈ ನಿಟ್ಟಿನಲ್ಲಿ ಆ ಕರಗಕ್ಕೆ ಇಂದಿಗೂ ಕೂಡ ಪ್ರವೇಶವನ್ನು ಮಾಡಿಯೇ ಆಮೇಲೆ ಬೇರೆ ಬೇರೆ ಕಡೆಗಳಲ್ಲಿ ಉತ್ಸವ ನಡ್ಕೊಂಡು ಹೋಗುತ್ತೆ. ಅದಾದ ನಂತರ ಅಣ್ಣಮ್ಮ ದೇವಿ ದೇವಸ್ಥಾನಕ್ಕೂ ಕೂಡ ಪ್ರವೇಶವನ್ನು ಮಾಡಲಾಗುತ್ತೆ. ಅಲ್ಲಿಯೂ ಕೂಡ ಕರಗಕ್ಕೆ ಪೂಜೆ ಪುನಸ್ಕಾರಗಳು ಎಲ್ಲವೂ ಕೂಡ ನಡೆಯುತ್ತೆ. ಅದಾದ ನಂತರ ಮತ್ತೆ ವಾಪಸ್ ತಿಗಳರಪೇಟೆಯಲ್ಲಿರುವಂಥ ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಈ ಕರಗ ಎಂಡ್ ಆಗುತ್ತೆ. ಅಲ್ಲಿ ಮತ್ತೆ ಪೂಜೆ ಪುನಸ್ಕಾರಗಳನ್ನು ಕೂಡ ನೆರವೇರಿಸಲಾಗುತ್ತೆ. ಇವೆಲ್ಲವೂ ಕೂಡ
8 ಶತಮಾನಗಳಿಂದ ನಡ್ಕೊಂಡು ಬಂದಿರುವಂಥ ಒಂದು ದೇವಿಗೆ ಆರಾಧನೆ, ಭಕ್ತಿ, ಶ್ರದ್ಧೆ ಇವೆಲ್ಲವೂ ಕೂಡ ಇದರಲ್ಲಿ ಅಡಕ ಆಗಿರುವಂಥದ್ದು. ಸಾಕಷ್ಟು ಕಥೆಗಳಿದ್ರಲ್ಲೂ ಕೂಡ ಇದೆ. ಯಾಕೆ ಈ ಕರಗ ಇಷ್ಟೊಂದು ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ, ಈ ಕರಗ ಅಂತ ಹೇಳಿದ್ರೆ ಇಷ್ಟೊಂದು ಜನ ಯಾಕೆ ಸೇರ್ತಾರೆ? 8 ಲಕ್ಷ ಜನ ಸೇರಿದ್ದಾರೆ. ಯಾಕೆ ಸೇರ್ತಾರೆ ಇಷ್ಟೊಂದು ಅಂತ ಹೇಳಿದ್ರೆ ಇದರ ಹಿಂದಿರುವಂಥ ಕಥೆನೇ ಅತ್ಯಂತ ರೋಚಕ ಆಗಿರುವಂಥದ್ದು. ಶ್ರೀಕೃಷ್ಣನ ಸಹಾಯದಿಂದ ಪಾಂಡವರು ಕುರುಕ್ಷೇತ್ರ ಯುದ್ಧದಲ್ಲಿ ಜಯವನ್ನು ಗಳಿಸ್ತಾರೆ. ಅದಾದ ನಂತರ ಎಲ್ಲವೂ ಮುಗಿದ ನಂತರ ಪಾಂಡವರು ಸ್ವರ್ಗಾರೋಹಣವನ್ನು ಮಾಡ್ತಾರೆ. ಸ್ವರ್ಗಾರೋಹಣವನ್ನು ಮಾಡುವಂಥ ಸಲುವಾಗಿ ಪಂಚ ಪಾಂಡವರು ನಡ್ಕೊಂಡು ಹೋಗ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ದ್ರೌಪದಿಗೆ ಒಂದು ಮಾತನ್ನು ಹೇಳ್ತಾರೆ, ನೀನು ಹಿಂದ್ಗಡೆಯಿಂದ ಬಾ, ಹಿಂದ್ಗಡೆ ಬರ್ತಾ ಇರು, ನಾವು ಮುಂದ್ಗಡೆ ನಡ್ಕೊಂಡು ಹೋಗ್ತಾ ಇರ್ತೀವಿ ಅಂತ ಹೇಳ್ತಾರೆ. ಆದರೆ ಪಂಚ ಪಾಂಡವರು ಮುಂದ್ಗಡೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ದ್ರೌಪದಿ ಅವರ ಹಿಂದ್ಗಡೆ ಅವ್ರನ್ನ ಹಿಂಬಾಲಿಸ್ಕೊಂಡು ಬರ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ದ್ರೌಪದಿ ಮೂರ್ಛೆ ತಪ್ಪಿ ಬೀಳ್ತಾರೆ. ಮೂರ್ಛೆ ತಪ್ಪಿ ಬಿದ್ದಂಥ ಸಂದರ್ಭದಲ್ಲಿ ಅದನ್ನು ಈ ಪಂಚ ಪಾಂಡವರು ಗಮನಿಸೋದಿಲ್ಲ, ಹಿಂದ್ಗಡೆ ಅಟ್ಲೀಸ್ಟ್ ನೋಡೋದೂ ಇಲ್ಲ. ಅದಾದ ತಕ್ಷಣ ಮೂರ್ಛೆ ತಪ್ಪಿ ಬಿದ್ದಿರುವಂಥ ಇದೇ ದ್ರೌಪದಿ ಎಚ್ಚರಿಕೆ ಆಗ್ತಾಳೆ. ಆ ಸಂದರ್ಭದಲ್ಲಿ ಎಚ್ಚರಿಕೆ ಆದಂಥ ಸಂದರ್ಭದಲ್ಲಿ ಸ್ವಲ್ಪ ಅಣತಿ ದೂರದಲ್ಲಿ ತಿಮಿರಾಸುರ ಎನ್ನುವಂಥ ರಾಕ್ಷಸ ಅವಳಿಗೆ ಗೋಚರ ಆಗ್ತಾನೆ. ಆ ರಾಕ್ಷಸ ಗೋಚರ ಆದ ತಕ್ಷಣ ಏಕಾಂಗಿ ಆಗಿರ್ತಾಳೆ ದ್ರೌಪದಿ. ಏನು ಮಾಡೋದು? ರಾಕ್ಷಸನನ್ನ ವಧೆ ಮಾಡಬೇಕು ಎನ್ನುವಂಥ ಒಂದು ಸಂದಿಗ್ಧ ಪರಿಸ್ಥಿತಿ ದ್ರೌಪದಿಗೆ ಎದುರಾಗುತ್ತೆ. ಆಗ ದ್ರೌಪದಿ ತನ್ನ ತಲೆಯಿಂದ ಯಜಮಾನ, ಹಣೆಯಿಂದ ಗಣಾಚಾರಿ, ಕಿವಿಗಳಿಂದ ಗೌಡರು, ಬಾಯಿಂದ ಗಂಟೆ ಪೂಜಾರಿ, ಹೆಗಲಿನಿಂದ ವೀರಕುಮಾರರನ್ನ ಸೃಷ್ಟಿ ಮಾಡ್ತಾಳೆ. ಈಗೆಲ್ಲರೊಂದಿಗೆ ನಿಂತು ತಿಮಿರಾಸುರನನ್ನ ಎದುರಿಸಿ ಗೆಲುವನ್ನು ಸಾಧಿಸ್ತಾಳೆ. ಅಂದರೆ ತಿಮಿರಾಸುರನನ್ನ ವಧೆ ಮಾಡ್ತಾಳೆ. ವಧೆಯಾದ ತಕ್ಷಣ ಗೆಲುವನ್ನು ಸಾಧಿಸಿ ದ್ರೌಪದಿ ಆಯ್ತಲ್ವಾ, ಇನ್ನು ಭೂಲೋಕದಲ್ಲಿ ತನ್ನ ಕೆಲಸ, ಕೈಲಾಸಕ್ಕೆ ಹೋಗ್ತೀನಿ ಎನ್ನುವಂಥ ನಿರ್ಧಾರವನ್ನು ಮಾಡ್ತಾರೆ, ನಿರ್ಣಯವನ್ನು ತೆಗೆದುಕೊಳ್ತಾರೆ. ಆಗ ಅವರು ದ್ರೌಪದಿ ತಲೆಯಿಂದ, ಹಣೆಯಿಂದ, ಹಾಗೆ ಕಿವಿಗಳಿಂದ, ಬಾಯಿಯಿಂದ, ಹೆಗಲಿನಿಂದ ಬಂದಿರ್ತಾರಲ್ಲ ಮಕ್ಕಳು, ಅವ್ರು ಹೇಳ್ತಾರೆ, ಅಯ್ಯೋ ಅಮ್ಮ, ನೀವು ನಮ್ಮನ್ನು ಬಿಟ್ಟೋದ್ರೆ ಹೇಗೆ ಅಂತ ಪ್ರಶ್ನೆ ಮಾಡ್ತಾರೆ. ಆದರೆ ದ್ರೌಪದಿ ಹೇಳ್ತಾರೆ, ನಾನು ಕೈಲಾಸಕ್ಕೆ ಹೋಗಲೇಬೇಕು, ನಾನು ಭೂಮಿಗೆ ಬಂದಂಥ ಕಾರ್ಯಗಳೆಲ್ಲವೂ ಕೂಡ ಮುಕ್ತಾಯ ಆಯಿತು, ಈಗಾಗಲೇ ಪಾಂಡವರು ಸ್ವರ್ಗಾರೋಹಣವನ್ನು ಮಾಡಿದ್ದಾರೆ, ತಾನು ಕೈಲಾಸಕ್ಕೆ ಹೋಗ್ತೀನಿ ಅಂತ ಹೇಳ್ತಾರೆ. ಆದರೆ ಅವರ ಮಕ್ಕಳು ಅಳ್ತಾರೆ, ಅಮ್ಮ ನೀವು ಇರಬೇಕು ಎನ್ನುವಂಥ ಪ್ರಾರ್ಥನೆಯನ್ನು ಮಾಡ್ತಾರೆ. ಆದರೆ ಇದ್ಯಾವುದಕ್ಕೂ ಕೂಡ ಜಗ್ಗಲ್ಲ ಬಗ್ಗಲ್ಲ ದ್ರೌಪದಿ, ಇಲ್ಲ ನಾನು ಕೈಲಾಸಕ್ಕೆ ಹೋಗ್ತೀನಿ ಅಂತ ಹೇಳ್ತಾರೆ. ಆಗ ಕೃಷ್ಣ ಒಂದು ಐಡಿಯಾವನ್ನು ಕೊಡ್ತಾರೆ, ಒಂದು ಉಪಾಯವನ್ನು ಕೊಡ್ತಾರೆ. ನೀವು ಅಂತ ಹೇಳಿದ್ರೆ ಈ ವೀರಕುಮಾರ್ ಕತ್ತಿಯನ್ನು ಹಿಡ್ಕೊಳ್ತಾರಲ್ಲ, ಆ ಕತ್ತಿಯನ್ನು ನೀವು ಎದೆಗೆ ಚುಚ್ಚಿಸ್ಕೊಳ್ಳಿ. ಆ ಸಂದರ್ಭದಲ್ಲಿ ರಕ್ತ ಬರುತ್ತೆ, ಯಾವುದೇ ತಾಯಿ ಆದರೂ ಮರುಗ್ತಾಳೆ, ಹಿಂಸೆ ಆಗತ್ತೆ ಆ ತಾಯಿಗೆ ಅಂತ ಹೇಳಿದಾಗ ವೀರಕುಮಾರರು ಹಾಗೆ ಮಾಡ್ತಾರೆ. ಅದಾದ ನಂತರ ಕೃಷ್ಣ ಹೇಳಿದ ಉಪಾಯವನ್ನು ಯಾವಾಗ ಈ ವೀರಕುಮಾರರು ಮಾಡ್ತಾರೋ ಆಗ ದ್ರೌಪದಿ ಹೇಳ್ತಾಳೆ, ಸೊ ನಾನು ಏನು 11 ದಿವಸ ಅಂತ ಹೇಳಿದ್ರೆ, ನೀವು 11 ದಿವಸ ಈ ಒಂದು ಮಹೋತ್ಸವದಲ್ಲಿ ಕೊನೆಯ 3 ದಿವಸ ನಾನು ಪಾಲ್ಗೊಳ್ತೀನಿ, ಅದೇನೇ ಆಗಲಿ ಬೇಕಾದರೆ ಕೊನೆಯ